ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ, ವಿಮಾನ ಅಪಘಾತ ಸಂತ್ರಸ್ತರಿಗೆ ನೆರವಾಗಲು ಈಗ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಟಾಟಾ ಸನ್ಸ್ನಿಂದ 500 ಕೋಟಿ ರೂಪಾಯಿ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಈಗ AI 171 ಮೆಮೋರಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅನ್ನು ಈಗ ಸ್ಥಾಪನೆ ಮಾಡಿದ್ದಾರೆ. 500 ಕೋಟಿ ಫಂಡ್ ಇರುತ್ತೆ ಅದರಲ್ಲಿ. ಈಗಾಗಲೇ ನಾವು ನೋಡಿದ್ದೇವೆ 261 ಜನ ಸಾವನ್ನಪ್ಪಿದ್ದು, ಅದರಲ್ಲಿ 241 ಫ್ಲೈಟಲ್ಲಿದ್ದಂಥವ್ರು ಸಾವನ್ನಪ್ಪಿದ್ದು. ಅವ್ರಿಗೆಲ್ರಿಗೂ ಕೂಡ ಈಗ ಕ್ಲೇಮ್ ಆಗಿದೆ. ಈಗ ಇನ್ಶೂರೆನ್ಸ್ 1 ಕೋಟಿ ಇರುತ್ತೆ, ಅದಾದಮೇಲೆ ಮತ್ತೆ ಹೆಚ್ಚುವರಿ ಅವ್ರಿಗೆ ಸಹಾಯಧನವನ್ನು ಕೂಡ ಘೋಷಣೆ ಮಾಡಲಾಯಿತು. ಹಾಗಾದರೆ ಈ ಟ್ರಸ್ಟ್ ಏನಿದೆ ಹೇಗೆ ಕೆಲಸ ಮಾಡುತ್ತೆ? ಟಾಟಾ ಟ್ರಸ್ಟು, ಯಾಕಂದರೆ ಅವರೇ ನಡೆಸ್ತಾ ಇರೋದು ಈಗ ಏರ್ ಇಂಡಿಯಾವನ್ನು. ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ, ಇದು ಫಿಕ್ಸ್ ಡೆಪಾಸಿಟ್ ಇದ್ದಂಗೆ. ಇದು ವಿಮಾನ ದುರಂತದಲ್ಲಿ ಸತ್ತು ಹೋದರೆ, ವಿಮಾನ ದುರಂತದಲ್ಲಿನ ಗಾಯಾಳುಗಳ ಚಿಕಿತ್ಸೆಗೆ ಹಣ ಬಳಕೆ ಮಾಡಲಾಗುತ್ತೆ. ಇದನ್ನ ಹಾನಿಗೊಳಗಾದಂಥ ಹಾಸ್ಟೆಲ್ ಪುನರ್ ನಿರ್ಮಾಣಕ್ಕೂ ಕೂಡ ಹಣವನ್ನು ಮೀಸಲಿಡ್ತಾರೆ. ಆಗಲಿ ಮೆಡಿಕಲ್ ಹಾಸ್ಟೆಲ್ ಇತ್ತಲ್ವ, ಅದಕ್ಕೆ ಸಂಬಂಧಪಟ್ಟಂಗೆ ದುರಂತದಿಂದ ಬಾಧಿತರಾದ ಎಲ್ಲರಿಗೂ ಸಹಾಯ ಅಂಥೇಳಿ ಸಂಸ್ಥೆ ಹೇಳಿದೆ. ಯಾರಿಗೂ ಅಲ್ಲಿ ಸಣ್ಣ ಹಾನಿ ಆದರೂ ಕೂಡ, ಒಂದು ಏಟಾದರೂ ಕೂಡ ಅವ್ರದ್ದು ಇವರೇ ನೋಡ್ಕೊಳ್ತಾರೆ. ಟಾಟಾ ಸನ್ಸ್ ಹಾಗೆ ಟಾಟಾ ಟ್ರಸ್ಟ್ಗಳು ಒಟ್ಟಾಗಿ 500 ಕೋಟಿ ನೀಡುತ್ತೆ. ಎರಡೂ ಸಂಸ್ಥೆಗಳು ತಲಾ 250 ಕೋಟಿ ರೂಪಾಯಿಗಳನ್ನು ನೀಡ್ತಾ ಇದ್ದಾವೆ. ಇನ್ನು ಸಂತ್ರಸ್ತರಿಗಷ್ಟೇ ಸೀಮಿತವಾಗಿಲ್ಲ ಈ ಒಂದು ಟ್ರಸ್ಟು. ಟಾಟಾ ಟ್ರಸ್ಟ್ ಕೇವಲ ಸಂತ್ರಸ್ತರಿಗಷ್ಟೇ ಅಲ್ಲ, ಅಪಘಾತದ ನಂತರ ಸೇವೆ ಸಲ್ಲಿಸಿದವ್ರಿಗೂ ಕೂಡ ಟ್ರಸ್ಟ್ನಿಂದ ಬೆಂಬಲ ಸಿಗುತ್ತೆ. ನೋಡಿ, ಅವತ್ತೆಲ್ಲ ಯಾರು ಸಹಾಯಕ್ಕೆ ಬಂದರು ಅವರೆಲ್ಲರಿಗೂ ಕೂಡ, ಪ್ರಥಮ ಚಿಕಿತ್ಸೆ ನೀಡೋರು, ವೈದ್ಯಕೀಯ ಸಿಬ್ಬಂದಿಗೂ ಕೂಡ ಇವರು ಬೆಂಬಲವಾಗಿರ್ತಾರೆ. ಸಾಮಾಜಿಕ ಕಾರ್ಯಕರ್ತರಿಗೂ ಕೂಡ ಟಾಟಾ ಸನ್ಸ್ ಟ್ರಸ್ಟ್ನಿಂದ ಬೆಂಬಲ ಸಿಗುತ್ತಾ ಇದೆ. ಸರ್ಕಾರಿ ನೌಕರರಿಗೆ ಮಾನಸಿಕ ಮತ್ತು ಭಾವನಾತ್ಮಕವಾದಂಥ ಬೆಂಬಲವನ್ನು ಈ ಟಾಟಾ ಸನ್ಸ್ ಏನಿದೆ ಇದು ಕೊಡ್ತಾ ಇದೆ. ಇದು ಮಹತ್ವವಾದಂಥ ಕೆಲಸ ಇದು. ಯಾಕಂದರೆ 1 ಕೋಟಿ ಡೆಪಾಸಿಟ್ ಫಿಕ್ಸು, ಅದಾದ ಮೇಲೆ ಮತ್ತು ಅವರಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಈಗ ಏನು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ, ವೈದ್ಯರು ಇನ್ಕ್ಲೂಡಿಂಗ್, ಮತ್ತು ಸಾಮಾಜಿಕ ಕಾರ್ಯಕರ್ತರು, ಸ್ಥಳೀಯರು, ಅವರೆಲ್ಲರಿಗೂ ಕೂಡ ಈ ಟ್ರಸ್ಟ್ನಿಂದ ಅನುಕೂಲ ಆಗುತ್ತಾ ಇದೆ. ಮತ್ತು ಗಾಯಾಳುಗಳು ಯಾರಿದ್ದರು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಹಾನಿಗೆ ಯಾರು ಒಳಗಾಗಿದ್ದಾರೆ, ಎಷ್ಟು ಅವ್ರಿಗೆ ಲಾಸ್ ಆಗಿದೆ. ಅಲ್ಲಿ ಹಾಸ್ಟೆಲ್ ನೋಡ್ತಾ ಇದ್ವಿ, ಕಂಪ್ಲೀಟಾಗಿ ಆ ಕಟ್ಟಡ, ಮೆಡಿಕಲ್ ಹಾಸ್ಟೆಲ್ ಕಟ್ಟಡ ಧ್ವಂಸ ಆಗಿತ್ತು. ಅವ್ರಿಗೂ ಕೂಡ ಈ ಟ್ರಸ್ಟ್ನಿಂದ ಪರಿಹಾರವನ್ನು ಕೊಡಲಾಗುತ್ತೆ. ಅಂದರೆ ಇದು ಮುಂದಿನ ದಿನಗಳಲ್ಲಿ ವಿಮಾನ ಅಪಘಾತ ಅಂದರೆ ಒಂದು ರೀತಿ ಡೆಪಾಸಿಟ್, ಫಿಕ್ಸ್ ಡೆಪಾಸಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಸಂತ್ರಸ್ತರಿರ್ತಾರೋ ಅವ್ರಿಗೆ ಹಣವನ್ನು ಕೊಡುವಂಥ ಕೆಲಸ ಈಗ ಟಾಟಾ ಸನ್ಸ್ ಅವರು ಮಾಡ್ತಾರೆ.